ಕಾಗೆ ಅವರು ಇರ್ಬೋದು, ಇನ್ನುಳಿದವರು ಇರ್ಬೋದು. ಇವರಷ್ಟು ವಿಶೇಷವಾಗಿ ಒಂದಿಷ್ಟು ಈ 16 ಸೀಟ್ಗಳಲ್ಲಿ ಎಷ್ಟನ್ನು ಗೆಲ್ಕೊಳ್ತಾರೆ, ಎಷ್ಟಲ್ಲಿ ಗೆಲ್ಲೋ ಸಾಧ್ಯತೆಗಳಿದ್ದಾವೆ, ಆ ನೆಲೆಯಲ್ಲಿ ಎಲ್ಲ ಲೆಕ್ಕಾಚಾರ ಸ್ಟಾರ್ಟ್ ಆಗುವಂಥದ್ದವ. ಮತ್ತು ಇಲೆಕ್ಷನ್ ಆಯ್ತಪ್ಪ ಅಂತಂದ್ರೆ ರೈತರದ್ದು ಒಂದು ಸ್ವಂತ ತಮ್ಮದೇ ಅಂತ ವಿಚಾರ ಶಕ್ತಿನೂ ಇರ್ತದವ್ರು, ಅವ್ರು ಬೇಕಾದಂಗೆ ಚೇಂಜ್ ಆಗ್ಬೋದು ಅಂತೇಳಿ. ಯಾಕಂದ್ರೆ ಇದು ರೈತರ ಸಲುವಾಗಿರುತ್ತಿರುವಂತಹ ಈ ಬ್ಯಾಂಕ್, ಇದು ಅವರಿಗೆ ಅನುಕೂಲ ಇರುತ್ತಿರುವಂಥ ಬ್ಯಾಂಕ್. ಹೀಗಾಗಿ ರೈತರು ಜಾಗೃತಾಗಿ ಯಾರಿಗೆ ಸಪೋರ್ಟ್ ಮಾಡ್ಬೋದು ಅಂತೇಳಿ. ಮತದಾನ ಆದ್ರೆ ಮತ್ತು ಕಾಂಪ್ರಮೈಸ್ ಆದ್ರಂತೆ ಇಲ್ಲಿ ಮತದ ಪ್ರಶ್ನೆ ಬರೋದಿಲ್ಲ, ಮತದಾನ ಮಾತು ಕೇಳೋ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಸಹಿತ ಅವ್ರವ್ರು ಏನು ಹಿರಿಯರು ಇರ್ತಾರೆ, ಹಿರಿಯರ ಮಧ್ಯದಲ್ಲೇ ಬಗೆಹರಿದು ಹೋಗೋದ್ರಿಂದ ಉಳಿದವರೆಲ್ಲ ಎಷ್ಟೋ ಆದರೂ ಮೌನಾಗಿರುವಂಥ ಪ್ರಸಂಗ ಬರೋ ಸಾಧ್ಯತೆ ಹೆಚ್ಚದು. ಒಟ್ಟಾರೆಯಾಗಿ ನಾವು ತಿಳ್ಕೊಂಡಷ್ಟು ಈಸಿಯಾಗಿ ಇಲೆಕ್ಷನ್ ಮುಗಿತಿದೆ ಅಂತೇಳಿ ಇತ್ತೀಚಿನ ಡೆವಲಪ್ಮೆಂಟ್ಗಳು ತೋರಿಸ್ತಾ ಇದ್ದಾವೆ. ಆದರೂ ಇವತ್ತಿನವರೆಗೆ ಒಂದಿಷ್ಟು ಬಲಿಷ್ಠ ಕಾಣೋದೇನಪ್ಪ ಅಂದ್ರೆ ಜೊಲ್ಲೆ ಮತ್ತು ಜಾರಕಿಹೊಳಿ ಅವ್ರ ಗುಂಪು ಅಥವಾ ಬಣ. ಅವರು ಇವರೆಲ್ಲರಿಗಿಂತ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಆಗಿರ್ಬೋದು ಮತ್ತು ಆ್ಯಕ್ಟಿವ್ನೆಸ್ನಲ್ಲಿ ಆಗಿರ್ಬೋದು, ಡಿಸಿಷನ್ ತೊಗೊಳೋದ್ರಲ್ಲಿ ಕ್ವಿಕ್ಕಾಗಿ ತೊಗೊಳ್ತಾ ಇರ್ತಾರೆ. ಡಿಲೇ ಆಗಬಾರ್ದು ಇದರಲ್ಲ. ಯಾಕೆ ಒಂದು ಸಣ್ಣ ಡಿಸಿಷನ್ ಡಿಲೇ ಆಯ್ತಪ್ಪ ಅಂತಂದ್ರೆ ಅದು ಭವಿಷ್ಯದಲ್ಲಿ ಪರಿಣಾಮ ಆಗ್ತೈತಿ ಅನ್ನೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಒಟ್ಟಾರೆಯಾಗಿ ಈಗ ಇದ್ದಂಥದ್ದು ಥರ್ಡ್ ಫ್ರಂಟ್ ಒಂದು ಸುಟ್ಕೊಳ್ತದನ ಇಲ್ಲ ಅಥವಾ ಇಲ್ವಾ ಅನ್ನುವಂಥದ್ದು ಅದು ಡಿಪೆಂಡ್ ಅಪಾನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಮತ್ತು ನಮ್ಮ ಲಕ್ಷ್ಮಣ ಸವದಿ ಜೊತೆಗೆ ಇವ್ರ ಹಿಂದೆ ಎಲ್ಲೋ ಕಾಣದ ರೂಪದಲ್ಲಿ ನಮ್ಮ ಡಿ ಕೆ ಶಿ ಅವರು ಇರ್ಬೋದೇನೋ ಅಂತೇಳಿ.